ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಈಗಾಗಲೇ ತಮಿಳುನಾಡಿನಿಂದ ಬರ್ತಕ್ಕಂಥ ನಮ್ಮ ಕರ್ನಾಟಕದ ವಾಹನಗಳಿಗೆ ತಮಿಳುನಾಡಿನ ಜನಗಳು ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಬಾವುಟವನ್ನು ತೆಗೆದುಕೇಸಿ ವಾಹನವನ್ನು ತಗೊಂಡು ಹೋಗಲಿ ಅಂತ ಹೇಳ್ತಕ್ಕಂಥದ್ದು ಭಾಳ ಖಂಡನೆ ವಿಷಯ. ಕರ್ನಾಟಕದಲ್ಲಿ ಎಷ್ಟೋ ತಮಿಳುನಾಡಿನ ಜನಗಳು, ಆಂಧ್ರ ಜನಗಳು, ಮಹಾರಾಷ್ಟ್ರ ಜನಗಳು, ರಾಜಸ್ಥಾನ ಜನಗಳು, ಎಷ್ಟೋ ಇತರ ರಾಷ್ಟ್ರದ ಜನಗಳು ಜೀವನ ಮಾಡ್ತಿದ್ದರೂ ಸಹ ಕರ್ನಾಟಕದ ಜನಗಳು ಸಹನೆಯಿಂದ, ಸಹಬಾಳ್ವೆತದಿಂದ, ಎಲ್ಲರನ್ನು ಪ್ರೀತಿಸುವಂಥ, ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಇರತಕ್ಕಂಥ ನಮ್ಮ ಕನ್ನಡಿಗರು ಅಂಥ ಕರ್ನಾಟಕದ ಜನಗಳಿಗೆ ಈ ಕೆಲವು ತಮಿಳುನಾಡಿನಲ್ಲಿರತಕ್ಕಂಥ ಕೆಲವು ಅವಿವೇಕಗಳು ಮಾಡೋದ್ರಿಂದ ನಮ್ಮ ಕರ್ನಾಟಕದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸರ್ವಧರ್ಮ ಸಮಾಜಕನಾಗಿರೋ ಹನುಮಂತಕೋಟೆ ಉಗ್ರವಾಗಿ ಖಂಡಿಸುತ್ತೇನೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಬಾವುಟಗಳನ್ನು ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದು ನಿಮಗೆ ಆ ಒಂದು ನೈತಿಕತೆ ಇಲ್ಲ. ಕರ್ನಾಟಕದ ವಾಹನಗಳಿಗೆ ನಾವು ಕರ್ನಾಟಕದ ಬಾವುಟಗಳನ್ನು ಹಾಕಿಕೊಂಡು ವಾಹನವನ್ನು ತಗೊಂಡು ಬರ್ತಾ ಇರತಕ್ಕಂಥ ವ್ಯಕ್ತಿಗಳ ಮೇಲೆ, ಅಮಾಯಕ ಜನಗಳ ಮೇಲೆ ಬಡಿಯೋದು ಇದು ಸೂಕ್ತವಾದದ್ದಲ್ಲ. ತಮಿಳುನಾಡಿನಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳೇ, ಅಲ್ಲಿರ್ತಕ್ಕಂಥ ರಾಜಕಾರಣಿಗಳೇ, ಕರ್ನಾಟಕದ ಜನಗಳಿಗೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಈ ಒಂದು ಕೃತ್ಯವನ್ನು ಮಾಡದೆ ನಿಲ್ಲಿಸಬೇಕು. ಒಂದು ವೇಳೆ ಇದೇ ರೀತಿ ನೀವು ಮಾಡಿದ್ದೇ ಆದರೆ ಕರ್ನಾಟಕದಲ್ಲಿ ಭಾಳ ಆಂದೋಲನೆ ಸೃಷ್ಟಿಯಾಗುತ್ತೆ. ಕರ್ನಾಟಕದ ಜನಗಳು ಎಲ್ಲರನ್ನು ಪ್ರೀತಿಸುವಂಥವರು, ಎಲ್ಲರನ್ನ ಗೌರವದಿಂದ ನೋಡ್ತಕ್ಕಂಥ ಜನಗಳು. ಕರ್ನಾಟಕದ ಜನಗಳನ್ನು ರೊಚ್ಚಿಗಳಿಸದೆ ದಯವಿಟ್ಟು ತಮಿಳುನಾಡಿನಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇದನ್ನು ಉಗ್ರವಾಗಿ ಖಂಡಿಸಿ ಆ ಜನಗಳ ಏನು ನಮ್ಮ ಕರ್ನಾಟಕದ ಜನಗಳಿಗೆ ಬರ್ತಕ್ಕಂಥ ಜನಗಳ ಮೇಲೆ ಮಾಡ್ತಕ್ಕಂಥ ಮಾರಣಾಂತಿಕ ಹಲ್ಲೆಗಳನ್ನು ನಿಲ್ಲಿಸಬೇಕಂತ ನಾನು ಕರ್ನಾಟಕದ ಹನುಮಂತಕೋಟೆ ಉಗ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.